ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಟೆಕ್ಮೇನಿಯಾ. ಯಾರೆಲ್ಲ ಗೌರ್ಮೆಂಟ್ ಜಾಬ್ಸ್ನ ಏಮ್ ಮಾಡ್ತಿದ್ದೀರಾ 2026ಗೆ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಇದೆ. ದ್ಯಾಟ್ ಈಸ್ BMRCL ಅವರು ಒಂದು ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಓಕೆ, ಸೊ ಆಲ್ ಟೆಕ್ನಿಕಲ್ ಸ್ಟೂಡೆಂಟ್ಸ್, ದ್ಯಾಟ್ ಟು ITI, ಡಿಪ್ಲೊಮೊ ಆ್ಯಂಡ್ ಇಂಜಿನಿಯರಿಂಗು, ಈ ಮೂರು ಸ್ಟ್ರೀಮ್ ಏನಿದೆ ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ಈಗ ನಾನು ಯಾವ್ಯಾವ ಪೋಸ್ಟ್ ಕಾಲ್ ಆಗುತ್ತೆ, ಯಾವ್ಯಾವ ಬ್ರ್ಯಾಂಚು ಆ್ಯಂಡ್ ವಾಟ್ ಆರ್ ದಿ ಕ್ರೈಟೀರಿಯಾಸ್ ರಿಕ್ವೈರ್ಡ್, ಓಕೆ, ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀನಿ. ರೈಟ್? ಓಕೆ, ಸೊ ಬೇಸಿಕಲಿ BMRCL ನಮಗೆ ಯಾವುದೆಲ್ಲ ಪೋಸ್ಟ್ನ ಕಾಲ್ ಮಾಡ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಟ್ರೇಡ್ಸ್ ಯಾವ್ದು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಏಜ್ ಎಷ್ಟಿರಬೇಕು, ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಸಿಲೆಬಸ್ ಏನೇನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ರೈಟ್. ಸ್ಟಾರ್ಟಿಂಗ್ ಫ್ರಮ್ ಮೈಂಟೈನರ್ಸು. ಓಕೆ, ಸೊ ITI ಕ್ವಾಲಿಫೈಡ್ ಆಗಿರಬೇಕು. ಒಂದು ಮೈಂಟೈನರ್ ಅಂತ ಪೋಸ್ಟ್ ಕರೀತಾರೆ, ಅದಕ್ಕೆ ಏನಾಗಿರಬೇಕು, ITI ಕ್ವಾಲಿಫೈಡ್ ಆಗಿರಬೇಕು. ಸೊ SSLC ಆಗಿರುತ್ತೆ. SSLC ಆದಮೇಲೆ 2 years ಆಫ್ ITI. ಅದಾದಮೇಲೆ ನೆಕ್ಸ್ಟು ಸ್ಟೇಷನ್ ಕಂಟ್ರೋಲರ್ ಆ್ಯಂಡ್ ಟ್ರೈನ್ ಆಪರೇಟರ್ ಅಂತ ಒಂದು ಪೋಸ್ಟ್ ಇದೆ. ಈ ಪೋಸ್ಟ್ಗೆ ಬೇಕಾಗಿರೋದು ಡಿಪ್ಲೊಮೊ. ಆ ಡಿಪ್ಲೊಮೊ 3 years. ಓಕೆ, ರೈಟ್. ಸೊ 3 ವರ್ಷ ಡಿಪ್ಲೊಮೊ ಯಾರ್ಯಾರು ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ 100% ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಇಂಜಿನಿಯರ್ ಅಂತಿರುತ್ತೆ. ಇದಕ್ಕೆ ಬೇಕಾಗಿರೋದು BE ಡಿಗ್ರಿ. ಓಕೆ, ಸೊ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಈ BE ಡಿಗ್ರಿ ಸರ್ ನಾನು ಸೆಕೆಂಡ್ PUC ಮಾಡಿ BE ಮಾಡಿದ್ದೀನಿ ಅಥವಾ ಡಿಪ್ಲೊಮೊ ಮಾಡಿ BE ಮಾಡಿದ್ದೀನಿ ಅಂತ. ಸೊ ಬೋತ್ ಆರ್ ಎಲಿಜಿಬಲ್, ಏನು ತೊಂದರೆ ಇಲ್ಲ. ಓಕೆ, ಸೊ ಈ ಮೂರು ಪೋಸ್ಟು ಟೆಕ್ನಿಕಲ್ ಕಡೆಯಿಂದ ಟೆಕ್ನಿಕಲ್ ಜಾಬ್ ಆಪರ್ಚುನಿಟೀಸು ಆಗಿರುತ್ತೆ. ಓಕೆ, ನೆಕ್ಸ್ಟು ಈ ಯಾವುದೆಲ್ಲ ಕ್ವಾಲಿಫಿಕೇಷನ್ ಆ್ಯಂಡ್ ದಿ ಟ್ರೇಡ್ಸ್ ರಿಕ್ವೈರ್ಡ್. ಎಷ್ಟೊಂದು ಸತಿ ಏನು ಮಾಡ್ತಾರೆ, ಇದೇ ಥರ ITI ಕೇಳ್ತಾರೆ, ಬಟ್ ಏನನ್ಬಿಡುತ್ತೆ, ಯಾವ ಟ್ರೇಡ್ ಅವ್ರು ಎಲಿಜಿಬಲ್ ಆಗ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನನ್ನು ಇವತ್ತು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಎಲೆಕ್ಟ್ರಿಷಿಯನ್ ಬ್ರಾಂಚು, ವಯರ್ಮ್ಯಾನು, ಫಿಟ್ಟರು, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್ ಕಂಪ್ಯೂಟರ್ ಹಾರ್ಡ್ವೇರು, ಮೆಕೆಟ್ರಾನಿಕ್ಸು, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್. ಓಕೆನಾ? ರೈಟ್. ಸೊ ಇಷ್ಟು ಕ್ವಾಲಿಫಿಕೇಷನ್ ಅಥವಾ ಇಷ್ಟು ಟ್ರೇಡ್ಗಳಲ್ಲಿ ನೀವು ಯಾವುದನ್ನ ಒಂದು ಟ್ರೇಡ್ ತೊಗೊಂಡು 2 years ಓದಿದ್ದೀರಾ ಅಂತ ಹೇಳಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ಮೇಂಟೆನೆನ್ಸ್. ಓಕೆ, ಕೀಪ್ ಇಟ್ ಕ್ಲಿಯರ್. ಓಕೆ, ಸೊ ಯಾವಾಗ ನಮಗೆ ಬೇಸಿಕಲಿ ಏನಾದರೂ ನೋಟಿಫಿಕೇಶನ್ ಆಗುತ್ತೆ, ಆ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು 2023 ನೋಟಿಫಿಕೇಶನ್ ರೆಫರೆನ್ಸ್ ತೊಗೊಂಡು ಹೇಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ತುಂಬ ಖುಷಿ ಕೊಡೋ ವಿಚಾರ ಏನು ಅಂದರೆ, ಎಲ್ಲ ಕ್ಯಾಂಡಿಡೇಟ್ಸ್ಗೂ ಯಾರ್ಯಾರು ಅಪ್ಲೈ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಕನ್ನಡ ಗೊತ್ತಿರಬೇಕು ಅಂತಲ್ಲ, ಕನ್ನಡ ಬರೆಯೋಕ್ಕೂ ಗೊತ್ತಿರಬೇಕು, ಓದೋಕ್ಕೂ ಗೊತ್ತಿರಬೇಕು, ಮಾತಾಡೋಕ್ಕೂ ಗೊತ್ತಿರಬೇಕು. ಓಕೆನಾ? ರೈಟ್. ಸೊ ಇಲ್ಲೇ ಆಲ್ಮೋಸ್ಟ್ ನಿಮ್ಮ 50% ಆಫ್ ಕಾಂಪಿಟೇಷನ್ನ ಎಲಿಮಿನೇಟ್ ಮಾಡಿಬಿಡ್ತಾರೆ. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ತಿದ್ದಾರೆ, ಕರ್ನಾಟಕದಲ್ಲಿ ಇರೋ ಅಂಥ ಹುಡುಗರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ. ಓಕೆನಾ? ರೈಟ್. ಸೊ ಈ ಆಪರ್ಚುನಿಟಿನ ನಾವು ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಿಪ್ರೇಷನ್ಸು ಮುಂಚೆಯಿಂದನೇ ಮಾಡ್ಕೋಬೇಕು. ಓಕೆನಾ? ರೈಟ್. ನೆಕ್ಸ್ಟು ಸ್ಟೇಷನ್ ಕಂಟ್ರೋಲರ್ ಆ್ಯಂಡ್ ಟ್ರೈನ್ ಆಪರೇಟರ್. ಓಕೆ, ಈ ಪೋಸ್ಟನ್ನ ನಾವೇನಾದರೂ ಹಾಕಬೇಕು ಅಥವಾ ಈ ಪೋಸ್ಟ್ಗೆ ನಾವೇನಾದರೂ ಬರೀಬೇಕು ಅಂತ ಹೇಳಿದ್ರೆ ಕ್ರೈಟೀರಿಯಾ ನೋಡಿ, ಇಲ್ಲಿ 3 years ಆಫ್ ಡಿಪ್ಲೊಮೊ, ಎಲಿಜಿಬಲ್ ಬ್ರಾಂಚಸ್ಸು ಯಾವ ಬ್ರಾಂಚಸ್ ಅಂತ ಕೂಡ ಮೆನ್ಷನ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಬ್ರಾಂಚಸ್ ಮಾತ್ರ ಅಪ್ಲೈ ಮಾಡಬೇಕು. ಅದರಲ್ಲಿ ಫಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಎಲೆಕ್ಟ್ರಿಕಲ್ EEE, ಅದಾದಮೇಲೆ ಟೆಲಿಕಮ್ಯುನಿಕೇಷನು, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಕ್ಯಾಚ್ ಏನಂದರೆ ಕಂಪ್ಯೂಟರ್ ಸೈನ್ಸು, ಸಿವಿಲ್ ಅವ್ರನ್ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ಪದೇ ಮತ್ತೆ ಕೇಳಕ್ಕೆ ಹೋಗ್ಬಿಡಿ, ಸರ್ ಯಾಕೆ ಕಂಪ್ಯೂಟರ್ ಸೈನ್ಸ್ ಇಲ್ಲ. ನೋ, ಸ್ಟೇಷನ್ ಕಂಟ್ರೋಲರ್ ಆ್ಯಂಡ್ ಟ್ರೈನ್ ಆಪರೇಟರ್ಸ್ಗೆ ಫ್ಯೂ ಬ್ರಾಂಚಸ್ ವಿಚ್ ಇಸ್ ಮೆನ್ಷನ್ಡ್ ಹಿಯರ್ ಅವರು ಎಲಿಜಿಬಲ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟು ನಾವು ನೋಡಬೇಕು ಸೆಕ್ಷನ್ ಇಂಜಿನಿಯರ್ಸ್ಗೆ ಯಾವುದು ಟ್ರೇಡು ಅಥವಾ ಯಾವ ಬ್ರಾಂಚ್ ಆಗಿರಬೇಕು ಅವರು ಅಂತ. ಓಕೆ, ಸೊ ಕ್ವಾಲಿಫಿಕೇಷನ್ ಆ್ಯಸ್ ಯೂಶ್ವಲ್ಲು SSLC ಆದಮೇಲೆ PUC ಆರ್ ಡಿಪ್ಲೊಮೊ ಮಾಡಿ ನೀವು ಇಂಜಿನಿಯರಿಂಗ್ ಮಾಡಿರ್ತೀರಾ. ಅದಾದಮೇಲೆ ನೆಕ್ಸ್ಟು ದಿ ಬ್ರಾಂಚಸ್, ಇಲ್ಲಿ ದಿ ಕ್ಯಾಚ್ ಈಸ್ ಕಂಪ್ಯೂಟರ್ ಸೈನ್ಸ್. ಓಕೆ, ಕಂಪ್ಯೂಟರ್ ಸೈನ್ಸು ನಿಮ್ಮ ಸ್ಟೇಷನ್ ಕಂಟ್ರೋಲರಲ್ಲಿ ಅಥವಾ ಟ್ರೈನ್ ಆಪರೇಟರಲ್ಲಿ ಇರಲಿಲ್ಲ, ಬಟ್ ಇಲ್ಲಿ ದೇ ಹ್ಯಾವ್ ಇನ್ಕ್ಲೂಡೆಡ್. ಓಕೆ, ಸೊ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗು. ಸೊ ಇಷ್ಟು ಬ್ರಾಂಚಸ್ಸು ಎಲಿಜಿಬಲ್ ಆಗ್ತಾರೆ ಸೆಕ್ಷನ್ ಇಂಜಿನಿಯರ್ಗೆ. ಓಕೆ, ರೈಟ್. ಸೊ ಫಸ್ಟ್ ಕ್ರೈಟೀರಿಯಾ ಏನಾಗಿರಬೇಕು, ಕನ್ನಡ ಗೊತ್ತಿರಬೇಕು. ಸೆಕೆಂಡ್ ಕ್ರೈಟೀರಿಯಾ ಏನಾಗಿರಬೇಕು, ಟ್ರೇಡ್ ಪ್ರಕಾರ ನಮಗೆ ಈಗ ITI ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಯಾವ್ಯಾವ ಬ್ರಾಂಚ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ. ಆ ಡೀಟೇಲ್ ನೋಟಿಫಿಕೇಶನ್ ಇನ್ನೂ ಕ್ಲೀನಾಗಿ ನೋಡೋಣ. ಓಕೆನಾ? ಸೊ ಅಲ್ಲಿವರೆಗೂ ಒಂದು ರಫ್ ಐಡಿಯಾ ನಿಮಗೆ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಏಜ್ ಲಿಮಿಟ್ ಕ್ಯಾಟಗರಿ. ಓಕೆ, ಸೊ ಏಜು ಎಷ್ಟಾಗಿರಬೇಕು. ಓಕೆ, ರೈಟ್. ಸೊ ಅಪ್ಲೈ ಮಾಡೋವಂಥ ಡೇಟ್ ಏನಿರುತ್ತೆ ಆ ಡೇಟಿಂದ, ಓಕೆ, ಸೊ 35 years ಒಳಗಡೆ ಇರಬೇಕು ನೀವು. ಯಾರಿಗೆ? ಜನರಲ್ ಮೆರಿಟ್ ಅವರಿಗೆ. ಓಕೆನಾ? ನೆಕ್ಸ್ಟು 38 years ಯಾರಿಗೆ? 2A 2B 3A 3B ಅವರು OBC ಆಗಿರಬೇಕು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ನೆಕ್ಸ್ಟು 40 years ಫಾರ್ ಹೂಮ್ SC ST ಕ್ಯಾಟಗರಿ 1. ಸೊ ಇಷ್ಟು ಏಜ್ ಕ್ಯಾಟಗರಿ ಗ್ರೂಪ್ಸಲ್ಲಿ ನಾವು ಅಪ್ಲೈ ಮಾಡ್ಕೋಬೋದು. ಓಕೆನಾ? ರೈಟ್. ನೆಕ್ಸ್ಟು
ಸೆಲೆಕ್ಷನ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ. ಓಕೆ, ಫಸ್ಟ್ ಬೇಸಿಕಲಿ ದೆ ವಿಲ್ ಹ್ಯಾವ್ ರಿಟರ್ನ್ ಎಕ್ಸಾಮ್. ರಿಟರ್ನ್ ಎಕ್ಸಾಮ್ ಹೌ ಇಟ್ ವಿಲ್ ಬಿ, ಸರ್ ಏನೋ ಬರೀಬೇಕಾ ಡಿಸ್ಕ್ರಿಪ್ಷನು? ನೋ, ಓನ್ಲಿ MCQs ಇರುತ್ತೆ. ಆ MCQs ಎಂತ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಏನೇನು ಓದಿರ್ತೀರ ಅಕಾಡೆಮಿಕ್ಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿ ಅವ್ರು ಏನು ಮಾಡ್ತಾರೆ, MCQಸಲ್ಲಿ ರಿಟರ್ನ್ ಎಕ್ಸಾಮ್ ಕೊಡ್ತಾರೆ. ಎರಡನೇ ಪಾರ್ಟ್ ಏನು, ಸೈಕೋಮೆಟ್ರಿಕ್ ಟೆಸ್ಟ್. ಸೈಕೋಮೆಟ್ರಿಕ್ ಟೆಸ್ಟ್ ಹೆಂಗೆ ಸರ್ ಇರುತ್ತೆ, ಇದರಲ್ಲಿ ನಿಮ್ಮ ರಿಯಾಕ್ಟಿವ್ ಟೆಸ್ಟ್, ನೀವು ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಮಾಡ್ತೀರಾ, ಎಷ್ಟು ಫಾಸ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ, ಡಿಸಿಷನ್ ಮೇಕಿಂಗು, IQ, ಈ ಪ್ರಕಾರ ಅದನ್ನೇನು ಮಾಡ್ತಾರೆ, ಸೈಕೋಮೆಟ್ರಿಕ್ ಟೆಸ್ಟನ್ನು ಟೆಸ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ನೆಕ್ಸ್ಟು ಮೆಡಿಕಲ್ ಎಕ್ಸಾಮ್. ಈ ಮೂರೂ ಪ್ರೊಸೀಜರ್ಸು ಕಂಪ್ಲೀಟ್ ಆಯಿತು ಅಂದರೆ ಯು ಆರ್ ಇನ್ ಟು ದಿ ಜಾಬ್, BMRCL ಒಳಗಡೆ ಹೋಗ್ಬಿಡ್ಬೋದು. ಓಕೆ, ಸೊ ಈ ಮೂರರಲ್ಲಿ ಭಾಳ ಇಂಪಾರ್ಟೆಂಟು ಯಾವುದು, ನಿಮ್ಮ ರಿಟರ್ನ್ ಟೆಸ್ಟ್. ರಿಟರ್ನ್ ಟೆಸ್ಟ್ ಆದಮೇಲೆ ಯಾರು, ಸೈಕೋಮೆಟ್ರಿಕ್. ಇದು ಆಬ್ವಿಯಸ್ಲಿ ಮೆಡಿಕಲ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಈ ಐ ಪವರ್ ನೋಡ್ತಾರೆ, ಅದಾದಮೇಲೆ ಏನೇ ಫಿಸಿಕಲ್ ಡಿಸೇಬಿಲಿಟೀಸ್ ಇದೆಯಾ ಆ ವಿಚಾರವಾಗಿ ಚೆಕ್ ಮಾಡ್ಕೊಳ್ತಾರೆ. ಸೊ ಇದು ಕ್ಲಿಯರ್ ಆಗುತ್ತೆ ನಾರ್ಮಲ್ ಆಗಿ ಎಲ್ಲರದು. ಓಕೆ, ನೆಕ್ಸ್ಟು ರಿಟರ್ನ್ ಎಕ್ಸಾಮ್ ಪ್ಯಾಟ್ರನ್ನು ವೆರಿ ಕ್ಯೂರಿಯಸ್ ಇರ್ತೀರ ಎಲ್ಲರೂ, ಸರ್ ಹೆಂಗೆ ಮಾರ್ಕ್ಸ್ ಸ್ಪ್ಲಿಟ್ ಆಗುತ್ತೆ, ಯಾವ ರೀತಿ ಎಷ್ಟು ಮಾರ್ಕ್ಸ್ ಬರುತ್ತೆ ಯಾವ ಸಬ್ಜೆಕ್ಟ್ಸಲ್ಲಿ, ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ ವಿ ಆರ್ ರೈಟಿಂಗ್, ಯಾರು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಅದನ್ನು ಗೊತ್ತಾಗಬೇಕು ನಮಗೆ. ಯಾಕೆ, ದಿ ಟಫ್ನೆಸ್ ಆಫ್ ದಿ ಪೇಪರ್ ತಿಳ್ಕೊಬೇಕು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ನಡೆಸ್ತಾರೆ, KPSC ಅವ್ರು ನಡೆಸ್ತಾ ಇರ್ತಾರೆ. ಸೊ ಈ ಥರದ್ರಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರಿಗೆ ಕೊಡ್ತಾರೆ, BMRCL ಅವರು ಪೇಪರ್ನ ಸೆಟ್ ಮಾಡೋಕ್ಕೆ. ಒಂದು. ಎರಡನೇದು, ಎಷ್ಟು ಮಾರ್ಕ್ಸ್ ಇರುತ್ತೆ, ಟೋಟಲಾಗಿ 100 ಮಾರ್ಕ್ಸ್ ಇರುತ್ತೆ. ಎಷ್ಟು ಟೈಮ್ ಇರುತ್ತೆ, 120 ಮಿನಿಟ್ಸು. ಎರಡು. ಓಕೆ, 2 ಅವರ್. ನೆಗೆಟಿವ್ ಮಾರ್ಕಿಂಗು ಈ ಸತಿ ನೋಟಿಫಿಕೇಷನ್ನ ನೋಡೋಣ, ಲಾಸ್ಟ್ ಟೈಮ್ ಇತ್ತು, ಸೊ ಈ ಸತಿ ನೋಡೋಣ ಎಷ್ಟು ಮಾರ್ಕ್ಸು ನೆಗೆಟಿವ್ ಇರುತ್ತೆ, ಏನು ಕತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ದ್ಯಾಟ್ ಯು ಶುಡ್ ಆಲ್ವೇಸ್ ಕೀಪ್ ಇನ್ ಮೈಂಡ್. ಒಂದು ಸತಿ ನಮಗೆ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ನೆಗೆಟಿವ್ ಇದೆಯಾ ಇಲ್ವಾ ಅಂತ, ಅದ್ರ ಪ್ರಕಾರ ನಾವು ಪ್ರಿಪೇರ್ ಆಗೋಣ. ಓಕೆ, ಅದಾದಮೇಲೆ ಯಾವ ಸಿಲೆಬಸ್ ಯಾವ್ಯಾವ ಪೋಸ್ಟ್ಗೆ ಹೆಂಗೆ ಡಿವೈಡ್ ಆಗಿದೆ ಮಾರ್ಕ್ಸ್ಗಳು ಅಂತ ಚೆಕ್ ಮಾಡೋಣ ಇಲ್ಲಿ. ಓಕೆ, ಫಸ್ಟ್ ಒನ್ನು ಜನರಲ್ ನಾಲೆಜು. ಜನರಲ್ ನಾಲೆಜು 10 ಮಾರ್ಕ್ಸ್ ಇರುತ್ತೆ. ಮ್ಯಾಥ್ಸು ಯಾರಿಗೆ 10th ಲೆವೆಲ್ ಮ್ಯಾಥ್ಸ್ ಏನಿರುತ್ತೆ ಅದು 10 ಮಾರ್ಕ್ಸ್ಗೆ. ಅದಾದಮೇಲೆ ಎಲೆಕ್ಟ್ರಿಕಲ್ ಪಾರ್ಟ್. ಓಕೆ, ಎಲೆಕ್ಟ್ರಿಕಲ್ ಪಾರ್ಟು 20 ಮಾರ್ಕ್ಸು, ಮೆಕ್ಯಾನಿಕಲ್ಲು 20 ಮಾರ್ಕ್ಸು, ಎಲೆಕ್ಟ್ರಾನಿಕ್ಸು 20 ಮಾರ್ಕ್ಸು, ಕಂಪ್ಯೂಟರ್ ಸೈನ್ಸು 20 ಮಾರ್ಕ್ಸು. ಯಾರಿಗೆ ಇದು, ಮೇಂಟೈನರ್ಸ್ಗೆ. ಓಕೆ ಸರ್, ಆ ಸಬ್ಜೆಕ್ಟಲ್ಲಿ ಇವಾಗ ಎಲೆಕ್ಟ್ರಿಕಲ್ ಅಂತ ಹೇಳ್ಬಿಟ್ರೆ ಎಲೆಕ್ಟ್ರಿಕಲ್ ಕನ್ಸಿಸ್ಟ್ ಆಫ್ ಅ ಲಾಟ್ ಆಫ್ ಸಿಲೆಬಸ್ಸು. ಅದರಲ್ಲಿ ಏನಿರುತ್ತೆ ಸರ್, BEE ಆಗಿರ್ಬೋದು, ನಿಮ್ಮ ಸೆಮಿ ಕಂಡಕ್ಟರ್ ಡಿವೈಸಸ್ ಆಗಿರ್ಬೋದು, ಆಲ್ ದ್ಯಾಟ್ ಇಟ್ ಈಸ್ ಹ್ಯೂಜ್. ಅದನ್ನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಆ ವಿಡಿಯೋನಲ್ಲಿ ನಿಮಗೆ ಇನ್ನೂ ಡೀಟೇಲಾಗಿ ಡೆಪ್ತಾಗಿ ಹೇಳ್ತೀನಿ. ನೆಕ್ಸ್ಟ್, ಇವಾಗ ಎಷ್ಟು ಮಾರ್ಕ್ಸು ಯಾವ ಸಬ್ಜೆಕ್ಟಿಂದ ಬರ್ತಾ ಇದೆ ಏನು ಕತೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ಸ್ಟೇಷನ್ ಕಂಟ್ರೋಲರ್ ಆ್ಯಂಡ್ ಟ್ರೈನ್ ಆಪರೇಟರ್ ಟೋಟಲಾಗಿ 100 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲಿ ಯಾವ ರೀತಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ವೆಯ್ಟೇಜ್ ಇದೆ ಅಂತ ಇಲ್ಲಿ ನೋಡೋಣ. ಓಕೆ, ಸೊ ಜನರಲ್ ನಾಲೆಡ್ಜ್ ನೋಡಿ 25. ಯಾವುದೇ ಇದರಲ್ಲಿ ತೊಗೊಳ್ಳಿ, ಇವಾಗ ಮೇಂಟೈನರ್ ಆಗಲಿ ಸೆಕ್ಷನ್ ಇಂಜಿನಿಯರ್ ಆಗಲಿ ನಿಮಗೆ ಜನರಲ್ ನಾಲೆಡ್ಜ್ 25 ಮಾರ್ಕ್ಸ್ ಕೇಳಿಲ್ಲ, ಬಟ್ ಇದರಲ್ಲಿ ಸ್ಪೆಷಲ್ ಆಗಿ ಏನು ಮಾಡಿದರೆ 25 ಮಾರ್ಕ್ಸ್ ಕೇಳ್ತಿದ್ದಾರೆ. ಓಕೆನಾ, ರೈಟ್. ಅದಾದಮೇಲೆ ಎಲೆಕ್ಟ್ರಾನಿಕ್ ಪಾರ್ಟ್ಸು, ಇವಾಗ ಸೆಮಿ ಕಂಡಕ್ಟರ್ ಡಿವೈಸಸ್ಸು, ಬೇಸಿಕ್ ಎಲೆಕ್ಟ್ರಾನಿಕ್ಸು, ಈ ಥರದ ವಿಚಾರವಾಗಿ ಅವ್ರು ಏನು ಮಾಡ್ತಾರೆ, ನಿಮಗೆ ಟೋಟಲಾಗಿ 20 ಮಾರ್ಕ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟು ಕಮ್ಯುನಿಕೇಷನ್. ಇಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ, ಏನಂತ ಕಮ್ಯುನಿಕೇಷನ್ ಅಂದರೆ ಇವಾಗ ಇಂಗ್ಲೀಷ್ ಕಮ್ಯುನಿಕೇಷನ್ ಇದೆ, ಕನ್ನಡ ಕಮ್ಯುನಿಕೇಷನ್ ಇದೆ, ಈ ಥರ ಕಮ್ಯುನಿಕೇಷನ್ ಅನ್ಕೊಂಡ್ಬಿಡ್ತಾರೆ. ದಯವಿಟ್ಟು ಆ ಕಮ್ಯುನಿಕೇಷನ್ ಅಲ್ಲ. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಲೈಕ್ ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ಅಡ್ವಾನ್ಸ್ ಕಮ್ಯುನಿಕೇಷನ್ನು ಲೈಕ್ ರೆಡಾರ್ ಕಮ್ಯುನಿಕೇಷನು, ಸ್ಯಾಟಲೈಟ್ ಕಮ್ಯುನಿಕೇಷನ್ನು, ಅನಲಾಗ್ ಕಮ್ಯುನಿಕೇಷನ್ನು, ಡಿಜಿಟಲ್ ಕಮ್ಯುನಿಕೇಷನ್ನು, ಆ ಕಮ್ಯುನಿಕೇಷನ್ ಮೇಲೆ 100% 20 ಆಗುತ್ತೆ. ನೋಡಿ ಇಲ್ಲಿ ದಿ ಟ್ರಿಕ್ ಏನಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೇರಿಸಿನೇ 40 ಮಾರ್ಕ್ಸ್ ಕೊಡ್ತಾ ಇದ್ದಾನೆ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಚೆನ್ನಾಗಿ ಓದಿದ್ರೆ ನಾವು 100% ಏನು ಮಾಡ್ಬೋದು, ಇದರಲ್ಲಿ ಪಾಸ್ ಆಗೋಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದಾದಮೇಲೆ ನೋಡಿ ಮೆಕ್ಯಾನಿಕಲ್ಲು ಎಷ್ಟು ಮಾರ್ಕ್ಸ್ ಕೊಡ್ತೀಯಾನೆ, 15 ಮಾರ್ಕ್ಸ್ ಕೇಳ್ತೀಯಾನೆ. ಸೊ ಇಲ್ಲಿ 15 ಮಾರ್ಕ್ಸು. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು, ಸರ್ಫೇಸ್ ಲೆವೆಲಲ್ಲಿ ಒಬ್ಬ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಹುಡುಗ ನೀಟಾಗಿ ಓದ್ಕೊಂಡ ಅಂತ ಹೇಳಿದ್ರೆ 100% 15ರಲ್ಲಿ ಅವನು ಅಟ್ಲೀಸ್ಟ್ 8 ಮಾರ್ಕ್ಸ್ ಅಟ್ಲೀಸ್ಟು ತೊಗೋಬೋದು ಈಸಿಯಾಗಿ. ಓಕೆ, ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಎಲೆಕ್ಟ್ರಿಕಲ್ ಪಾರ್ಟು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲಾಗಿ 20 ಮಾರ್ಕ್ಸ್ ಕೇಳ್ತಾರೆ. ಸೊ ಎಷ್ಟಾಯಿತು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಕಮ್ಯುನಿಕೇಷನು ಎಲ್ಲ ಸೇರಿಸಿದ್ರೇ 60 ಮಾರ್ಕ್ಸ್ ಆಗೋಯ್ತು. ಸೊ ಇಲ್ಲಿ ಈ ಅಡ್ವಾಂಟೇಜು ಯಾರಿಗೆ ಸಿಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಬ್ರಾಂಚ್ ಅವ್ರಿಗೆ ಮತ್ತು ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಅವ್ರಿಗೆ ಸಿಗುತ್ತೆ, 60 ಮಾರ್ಕ್ಸ್ ಅಡ್ವಾಂಟೇಜ್ ಸಿಗುತ್ತೆ. ಬಟ್ ಐಮ್ ನಾಟ್ ಟೆಲಿಂಗ್ ದ್ಯಾಟ್ ಮೆಕ್ಯಾನಿಕಲ್ ಅವ್ರು ಮಾಡೋಕ್ಕಾಗಲ್ಲ ಅಂತ. 200% ಹೇಳ್ತೀನಿ, ಮೆಕ್ಯಾನಿಕಲ್ ಹುಡುಗರು ಕೂಡ ಎಷ್ಟೋ ಜನ ಕ್ರ್ಯಾಕ್ ಮಾಡಿದ್ದಾರೆ. ಓಕೆನಾ, ರೈಟ್. ಸೊ ಹಿಯರ್ ದಿ ನಾಲೆಜ್ ವಾಟ್ ಯು ಶುಡ್ ಹ್ಯಾವ್ ಇಸ್ ಸರ್ಫೇಸ್ ಲೆವೆಲಲ್ಲಿ. ಓಕೆನಾ, ಸೊ ಇಲ್ಲಿ ನಾವು ಪ್ರಿಪೇರ್ ಆಗಬೇಕು ಅಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಇದೊಂದೊಂದು ಕಾನ್ಸೆಪ್ಟ್ನ ನಿಮ್ಮ ತಲೆಲಿಟ್ಕೊಳ್ಳಿ. ಅಷ್ಟನ್ನು ಹಿಡ್ಕೊಂಡ್ರೆ ಸಾಕು. ಈಗ ಡೇ ಟು ಡೇ ಲೈಫಲ್ಲಿ ನಾವು ಏನು ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತೀವಿ, ಏನು ಮೆಕ್ಯಾನಿಕಲ್ ಯೂಸ್ ಮಾಡ್ತೀವಿ, ಅದ್ರ ಮೇಲ್ಗಡೆನೇ ಕ್ವೆಶನ್ಸ್ ಇರುತ್ತೆ. ಓಕೆ, ರೈಟ್. ಸೊ ಇದಾಗಿತ್ತು ಸ್ಟೇಷನ್ ಕಂಟ್ರೋಲರ್ ಆ್ಯಂಡ್ ಟ್ರೈನ್ ಆಪರೇಟರು. ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ನಮ್ಮ ಸೆಕ್ಷನ್ ಇಂಜಿನಿಯರ್ಸ್ಗೆ ಯಾವ ರೀತಿ ಕ್ವೆಶನ್ ಇರುತ್ತೆ ಏನಂತ ನೋಡ್ಬಿಡೋಣ. ಓಕೆ, ರೈಟ್. ಸಾರಿ, ಸಿಲೆಬಸ್ ಏನಿರುತ್ತೆ ಅಂತ ನೋಡ್ಬಿಡೋಣ. ರೈಟ್, ಸೆಕ್ಷನ್ ಇಂಜಿನಿಯರಲ್ಲಿ ಏನಿರುತ್ತೆ, ಜನರಲ್ ನಾಲೆಜ್ ನೋಡಿ ಇಲ್ಲಿ ಜಸ್ಟ್ 10 ಮಾರ್ಕ್ಸು.
ಸ್ಟೇಷನ್ ಕಂಟ್ರೋಲರಲ್ಲಿ ಅಥವಾ ನಿಮ್ಮ ಟ್ರೈನ್ ಆಪರೇಟರ್ಸು ಇದರಲ್ಲಿ ಅಬ್ಸರ್ವ್ ಮಾಡಿ 25 ಮಾರ್ಕ್ಸ್ ಇತ್ತು. ಓಕೆನಾ, ಇಲ್ಲಿ ಬರೀ 10 ಮಾರ್ಕ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟು ಎಕ್ಸ್ಟ್ರಾ ಕಂಪ್ಯೂಟರ್ ಸೈನ್ಸ್ ಬರ್ತಾ ಇದೆ. ನಾನು ನಿಮ್ಗೆ ಹೇಳಿದೆ ಕಂಪ್ಯೂಟರ್ ಸೈನ್ಸ್ ಅವರು ಸ್ಟೇಷನ್ ಕಂಟ್ರೋಲರ್ಗೆ ಮತ್ತು ಟ್ರೈನ್ ಆಪರೇಟರ್ಗೆ ಎಲಿಜಿಬಲ್ ಅಲ್ಲ, ಬಟ್ ಸೆಕ್ಷನ್ ಇಂಜಿನಿಯರ್ಗೆ ಎಲಿಜಿಬಲ್ ಅವರು ಅಂತ. ಅದಕ್ಕೋಸ್ಕರ ಕಂಪ್ಯೂಟರ್ ಸೈನ್ಸ್ ಕೂಡ ಇನ್ಕ್ಲೂಡ್ ಮಾಡಿ ಏನು ಮಾಡಿದ್ದಾನೆ, 10 ಮಾರ್ಕ್ಸ್ ಕೊಟ್ಟಿದ್ದಾನೆ. ಆಫ್ಟರ್ ದ್ಯಾಟ್ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡೋದಾದ್ರೆ ಇಟ್ ಈಸ್ ಅಗೇನ್ 35 ಮಾರ್ಕ್ಸ್. ಸೊ ಇಲ್ಲಿ ಕೂಡ ಏನಾಗುತ್ತೆ, ವೈಟೇಜು ಜಾಸ್ತಿ ಇದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ. ಅದಾದಮೇಲೆ ಮೆಕ್ಯಾನಿಕಲ್ಗೆ ಸೇಮ್ ಓಲ್ಡ್ 10 ಮಾರ್ಕ್ಸ್, ಇಲ್ಲಿ 5 ಮಾರ್ಕ್ಸ್ ರಿಡ್ಯೂಸ್ ಮಾಡಿದ್ದಾನೆ. ಸ್ಟೇಷನ್ ಕಂಟ್ರೋಲ್ ಟ್ರೈನ್ ಆಪರೇಟರ್ ಏನಾಗಿರ್ತಿತ್ತು, ನಿಮಗೆ ಇಲ್ಲಿ 15 ಮಾರ್ಕ್ಸ್ ಇರ್ತಿತ್ತು, ಇದು 10 ಮಾರ್ಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಅಗೇನ್ ಇಟ್ ಈಸ್ 35. ಸೊ ಇನ್ ಅಗೇನ್ ಸೆಕ್ಷನ್ ಇಂಜಿನಿಯರಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಕಾಂಬಿನೇಷನ್ ಎಷ್ಟಾಯಿತು, 70 ಆಗೋಯ್ತು. 35 ಆ್ಯಂಡ್ 35 70 ಮಾರ್ಕ್ಸ್ ಆಗೋಯ್ತು. ಓಕೆನಾ, ರೈಟ್. ಸೊ ಡೋಂಟ್ ಲೂಸ್ ಹಾರ್ಟ್. ನಿಜವಾಗ್ಲೂ ಹೇಳ್ತೀನಿ, ದಿ ಅದರ್ ಬ್ರಾಂಚಸ್ ಪೀಪಲ್ ಆಲ್ಸೋ ಕ್ಯಾನ್ ಜಸ್ಟ್ ಗೆಟ್ ಇನ್ ಟು ಯುವರ್ ಸೆಕ್ಷನ್ ಇಂಜಿನಿಯರಿಂಗ್ ಪೋಸ್ಟು ಅಂಟಿಲ್ ಆ್ಯಂಡ್ ಅನ್ಲೆಸ್ ಅ ಗುಡ್ ಗೈಡೆನ್ಸ್ ಇಸ್ ರಿಕ್ವೈರ್ಡ್. ನಿಮಗೆ ಕ್ವೆಶನ್ಸ್ ಯಾವ ರೀತಿ ಓದಬೇಕು, ಟಾಪಿಕ್ಸ್ ಏನೇನು ಬರುತ್ತೆ, ಇದನ್ನೆಲ್ಲ ಒಂದು ಒಳ್ಳೆ ಗೈಡೆನ್ಸ್ ತೊಗೊಂಡ್ರೆ 100% ಏನು ಮಾಡ್ಬೋದು, ಯು ಕುಡ್ ಕ್ರ್ಯಾಕ್. ಓಕೆನಾ, ರೈಟ್. ಐ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಇಫ್ ಯು ಹ್ಯಾವ್ ರಿಯಲಿ ಎನಿ ಪ್ರಾಬ್ಲಮ್ ಯು ಕ್ಯಾನ್ ರೀಚ್ ಔಟ್ ಮೀ. ಓಕೆ, ರೈಟ್. ಸೊ ಇದಾಗಿತ್ತು ನಮ್ಮ ಸಿಲೆಬಸ್ ಆ್ಯಂಡ್ ಕ್ರೈಟೀರಿಯಾ ವಿಚಾರವಾಗಿ. ಅದ್ರ ಜೊತೆಗೆ ಇವಾಗ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಕ್ವೈರೀಸ್, ಓಕೆ, ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ ಸೊ ದ್ಯಾಟ್ ಐ ವಿಲ್ ಹೆಲ್ಪ್ ಯು ಔಟ್. ಓಕೆ, ನಿಮ್ಮ ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರಿಪ್ಷನ್ ನಮ್ಗೇನಾಗುತ್ತೆ ಅಂದರೆ ಒಳ್ಳೆ ಮೋಟಿವೇಶನ್ ಕೊಡುತ್ತೆ. ಓಕೆನಾ, ರೈಟ್. ಸೊ ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಪೀಪಲ್ ಹೂ ಆರ್ ರಿಯಲಿ want to just get into BMRCL. I am there. I'll just help you out. You can just contact me. Thank you so much. Bye.